ಬೈಲಹೊಂಗಲ ಪಟ್ಟಣದಲ್ಲಿ ಶನಿವಾರ ದಿನಾಂಕ 17/1/2026 ಸಾಯಂಕಾಲ 6 ಗಂಟೆಗೆ ಹಿಂದೂ ಸಮ್ಮೇಳನ ಸಂಚಾಲನಾ ಸಮಿತಿ ಬೈಲಹೊಂಗಲ್ ಅವರ ವತಿಯಿಂದ ವಂದೇ ಮಾತರಂ ಗೀತೆಗೆ 150ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ವಿರಾಟ ಹಿಂದೂ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದರು. ಪಟ್ಟಣದ ಚನ್ನಮ್ಮಾಜಿ ವೃತ್ತದಿಂದ ಡೊಳ್ಳು ಮತ್ತು ಕಲಾ ತಂಡದೊಂದಿಗೆ ಶೋಭಾಯಾತ್ರೆ ಎಪಿಎಂಸಿ ಇಂಚಲ್ ಕ್ರಾಸ್ ಕೇಂದ್ರ ಬಸ್ ನಿಲ್ದಾಣ ಸಂಗೊಳ್ಳಿ ರಾಯಣ್ಣನ ವೃತ್ತದ ಮಾರ್ಗವಾಗಿ ವೇದಿಕೆ ತಲುಪಿತು. ವೇದಿಕೆ ಕಾರ್ಯಕ್ರಮವನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಐಕ್ಯ ಸ್ಥಳದ ಮುಂದೆ ಆಯೋಜಿಸಿದ್ದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು 3000 ಮಠದ ಶ್ರೀ ನೀಲಕಂಠ ಮಹಾಸ್ವಾಮಿಗಳು, ಹೊಸೂರಿನ ಗಂಗಾಧರ ಸ್ವಾಮೀಜಿ, ಇಂಚಲದ ಪೂರ್ಣಾನಂದ ಸ್ವಾಮೀಜಿ, ಮಡಿವಾಳೇಶ್ವರ ಮಠದ ಮಡಿವಾಳೇಶ್ವರ ಸ್ವಾಮೀಜಿ, ಸಂಗೊಳ್ಳಿಯ ಗುರುಲಿಂಗ ಶಿವಾಚಾರ್ಯರು ಹಾಗೂ ಜಕನಾಯನಕೊಪ್ಪದ ಶಿವಯೋಗಿನಿ ದೇವಿ ಹಾಗೂ ವೀರಯ್ಯ ಹಿರೇಮಠ ಬಿಕೆ ಪ್ರಭಾಕನವರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ದಿಕ್ಸೂಚಿ ಭಾಷಣಕಾರರಾಗಿ ರಾಮ ಮಂದಿರದ ನಿರ್ಮಾಣ ಉಸ್ತುವಾರಿಗಳಾದ ಶ್ರೀ ಗೋಪಾಲ್ಜಿ ಹಾಗೂ ಗೌರವ ಅಧ್ಯಕ್ಷರಾದ MY ಸೋಮಣ್ಣವರು ಸ್ವಾಗತಿಸಿದರು. ಗಿರೀಶ್ ಹರಕುನಿ ವಂದಿಸಿದರು. ವಿರಾಟ ಹಿಂದೂ ಸಮ್ಮೇಳನದ ಸಂಚಾಲನಾ ಸಮಿತಿಯ ಕಾರ್ಯದರ್ಶಿಯಾದ
ಪ್ರಮೋದ್ ಕುಮಾರ್ ಒಕ್ಕುನ್ಮಠ್, ಉಪಾಧ್ಯಕ್ಷರಾದ ಮಡಿವಾಳಪ್ಪ ಹೋಟಿ, ಸುಭಾಷ್ ಬಾಗೇವಾಡಿ, ಮಹಾಂತೇಶ್ ಗದಗ್, ಸಹ ಕಾರ್ಯದರ್ಶಿಯಾದ ಶಂಕರ್ ಬರವಳ್ಳಿ, ಶ್ರೀಶೈಲ್ ಸಿದ್ಮನಿ ಹಾಗೂ ಗಿರೀಶ್ ಹಲಸ್ಗಿ ಸೇರಿದಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಹಾಗೂ ಸಾವಿರಾರು ಹಿಂದೂ ಬಾಂಧವರು ಪಾಲ್ಗೊಂಡಿದ್ದರು. ಈ ನೆಲದಲ್ಲಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಹಿಂದೂ ಬಂಧುಗಳು ಸೇರಿದ್ದೀವಿ. ನಿಮಿತ್ತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಉತ್ಸವ. ಈ ವರ್ಷದ ತುಂಬ ಅನೇಕ ಕಾರ್ಯಕ್ರಮಗಳನ್ನು ಸಂಘದ ಮೂಲಕ ನಡೆಸಲಾಗಿದೆ. ಇವತ್ತು ಸಂಪೂರ್ಣ ಹಿಂದೂ ಸಮಾಜ ಬೈಲಹೊಂಗಲ ಮತ್ತು ಸುತ್ತಮುತ್ತಲ 14-15 ಹಳ್ಳಿಗಳ ಜನತೆ ನಾವಿಲ್ಲಿ ಸೇರಿ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಬಂಧುಗಳು, ನಾವೆಲ್ಲ ಸೋದರ ಸೋದರಿಯರು, ನಾವೆಲ್ಲ ಒಂದು ಅನ್ನುವ ಭಾವವನ್ನ ಜಗತ್ತಿಗೆ ಬಿತ್ತರಿಸುವ ಸಲುವಾಗಿ ಒಟ್ಟಿಗೆ ಸೇರಿದ್ದೀವಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷಗಳಿಂದ ಈ ನೆಲದಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಭಾರತ ಹಿಂದೂ ರಾಷ್ಟ್ರ. ಈ ದೇಶದಲ್ಲಿ ಇರೋರೆಲ್ಲ ಹಿಂದೂಗಳು. ಹಿಂದೂಗಳು ಎದ್ರೆ ದೇಶ ಏಳೋದು, ಹಿಂದೂ ಮಲ್ಕೊಂಡ್ರೆ ದೇಶ ಮಲಗತ್ತೆ. ಎಲ್ಲಿವರೆಗೆ ಹಿಂದೂ ಸಂಘಟಿತನಾಗಿ ಎದ್ದು ನಿಲ್ಲೋದಿಲ್ವೋ ಅಲ್ಲಿವರೆಗೆ ದೇಶದ ಭವಿಷ್ಯ ಇಲ್ಲ ಅನ್ನುವಂತಹ ಒಂದು ನಂಬಿಕೆಯಿಂದ ಕಳೆದ 100 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರ್ಯವನ್ನ ಮಾಡ್ತಾ ಇದೆ. ಸಂಘದ ಸಂಸ್ಥಾಪಕ ಡಾಕ್ಟರ್ ಹೆಡಗೇವಾರ್ ಅವರು ಬಾಲ್ಯದಿಂದ ಹತ್ತಿರ ದೇಶಭಕ್ತಿಯ ಅಮೃತವನ್ನ ಕುಡಿದು ಬೆಳೆದವರು. ತಮ್ಮ ಜೀವನವನ್ನ